ರಾತ್ರಿ 11 ಗಂಟೆ ನಂತರ ಬೆಂಗಳೂರಿನ ಬಾಣಸ್ವಾಡಿ, ಹೆಣ್ಣೂರು, ರಾಮಮೂರ್ತಿ ನಗರ, KR ಪುರಂ, ಬೆಳ್ಳಂದೂರು ಭಾಗಕ್ಕೆ ಹೋಗಿ ನೋಡಿ. 3 ಚಕ್ರದ ಸೈಕಲ್ ಅನ್ನ ತುಳಿದುಕೊಂಡು ಪ್ಲಾಸ್ಟಿಕ್, ಪೇಪರ್ ಮೊದಲಾದ ಕಸ ಆಯೋರನ್ನ ನೋಡ್ತೀರಾ. ಮುಂಜಾನೆ 3-4 ಗಂಟೆವರೆಗೂ ಇವರು ಇದೇ ಕೆಲಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಬೆಳಕು ಹರಿದ ಬಳಿಕ ಇವರಲ್ಲಿ ಕೆಲವರು BBMP ಕಸದ ಗಾಡಿಯಲ್ಲೋ ಕೆಲಸವನ್ನ ಮಾಡ್ತಾರಂತೆ. आप लोग यहाँ पर क्या काम करते हैं? एक कूड़ा का बड़ा कचरे का? हाँ, यही कचरा का काम करता हूँ हम लोग। और BBMP का गाड़ी में काम करता है। सुबह BBMP का गाड़ी में इस कॉलोनी में जाता हूँ, इसी कॉलोनी से जाता हूँ। यही सर। ಅಂದಾಗೆ ಹೀಗೆ ಕಸ ಆಯುವ ಇವರಲ್ಲಿ ಬಹುತೇಕರು ನಮ್ಮ ದೇಶದವರು ಅಲ್ವೇ ಅಲ್ಲ. ಕೇಳಿದ್ರೆ ಕೋಲ್ಕತ್ತಾ, ಅಸ್ಸಾಂ ಅಂತ ಹೇಳ್ತಾರೆ. ಆದ್ರೆ ಬಹುತೇಕರು ಪಕ್ಕದ ಬಾಂಗ್ಲಾದೇಶದಿಂದ ಬಂದಿರೋರು. ಪಶ್ಚಿಮ ಬಂಗಾಳ, ಅಸ್ಸಾಂ ರಾಜ್ಯದ ಗಡಿ ಭಾಗಗಳ ಮೂಲಕ ಅಕ್ರಮವಾಗಿ ಭಾರತಕ್ಕೆ ಎಂಟ್ರಿಯಾಗಿ ಅಲ್ಲಿಂದ ಬೆಂಗಳೂರಿಗೆ ಬಂದಿರೋರು. ಹೀಗೆ ಕಸ ಆಯುತ್ತಾ ಸುತ್ತಾಡ್ತಿದ್ದವರನ್ನ ರಿಪಬ್ಲಿಕ್ ಕನ್ನಡ ಮಾತನಾಡಿಸಿದಾಗ ಸ್ಫೋಟಕ ವಿಚಾರಗಳು ಬಹಿರಂಗಗೊಂಡಿವೆ. ನಾವು ಮೊದಲು ಮಾತನಾಡಿಸಿದ ಈ ವ್ಯಕ್ತಿಯ ಹೆಸರು ಬಿಜೋಯ್. ಆರಂಭದಲ್ಲಿ ವೆಸ್ಟ್ ಬೆಂಗಾಲ್ ಅಂತ ಹೇಳಿದ್ದ ಬಿಜೋಯ್ ಕೊನೆಗೆ ತಾನು ಬಾಂಗ್ಲಾದೇಶದಿಂದ ಬಂದಿದ್ದೇನೆ ಅಂತ ನಿಜವನ್ನ ಒಪ್ಪಿಕೊಂಡ. नाम क्या? विजय। कहाँ से? कोलकाता से। कलकत्ता। सच बोल। कोलकाता। सच बोल रहा है? बांग्लादेश में। बांग्लादेश में किधर? तो खुल्ला से। हाँ? खुल्ला। ನಾವು ಮಾತನಾಡಿಸಿದ ಇನ್ನೊಬ್ಬ ವ್ಯಕ್ತಿಯ ಹೆಸರು ಮೊಹಮ್ಮದ್ ಲುಕ್ಮಾನ್. ಈತ ಬಾಂಗ್ಲಾದೇಶದ ಕುಲ್ನಾ ಜಿಲ್ಲೆಯವನಂತೆ. ಲಾಕ್ಡೌನ್ ಆಗೋಕೆ ಮುಂಚೆನೆ ಬೆಂಗಳೂರಿಗೆ ಬಂದಿದ್ದೆ ಅಂತ ತನ್ನ ಕಥೆಯನ್ನ ಹೇಳ್ಕೊಂಡ. नाम क्या है? मेरा नाम लुकमान है, मोहम्मद लुकमान है। कहाँ से हैं आप? हम बांग्लादेश से। किधर बांग्लादेश? बांग्लादेश का। बांग्लादेश। बांग्लादेश खुलना जिला का है। खुलना जिला। खुलना जिला। हाँ जी, खुलना बागेरहाट जिला है। ಈ ವ್ಯಕ್ತಿ ಹೆಸರು ಮೊಹಮ್ಮದ್ ರಿಫನ್. ಇವರು ಬಾಂಗ್ಲಾದೇಶದ ಬಾರ್ಡರ್ನಲ್ಲಿ ಇರುವ ಅಧಿಕಾರಿಗಳಿಗೆ ಹಣ ಕೊಟ್ಟು ಬರ್ತಾರಂತೆ. ಬಾಂಗ್ಲಾದೇಶದಿಂದ ಗಡಿ ಕಾಯಲು BDR ಅನ್ನೋ ಫೋರ್ಸ್ ಇದೆ. ರಾತ್ರಿ ವೇಳೆ ಬಾಂಗ್ಲಾದೇಶ ರೈಫಲ್ಸ್ ರಿವೋಲ್ಟ್ ಅನ್ನೋ ಗಡಿ ಭದ್ರತಾ ಪಡೆಯ ಅಧಿಕಾರಿಗಳಿಗೆ ಹಣವನ್ನ ಕೊಟ್ಟು ಗಡಿ ದಾಟಿ ಬರ್ತೀವಿ ಅಂತ ಹೇಳ್ತಾರೆ ನೋಡಿ. आपके साथ कितने लोग आए? मेरे साथ मैं तो 3-4 लोग आया शायद। पहला दिल्ली में आया, उधर से इधर आया। वो बॉर्डर कैसे क्रॉस करते हैं आप लोग? और कोई पासपोर्ट भी आता है, कोई ब्लैक में आता है। ब्लैक में कैसे? पैसा BDR है ना, उसको पैसा देना पड़ेगा। किसको? BDR को। BDR नहीं? और आर्मी BDR देता है उसको। कितना पैसा? कितना वो गरीब आदमी हम लोग पेट के लिए आया इधर। 2-4 हज़ार रुपये देना देता हूँ, छोड़ देता है। ಈತ ಮತ್ತೋರ್ವ ಅಕ್ರಮ ಬಾಂಗ್ಲಾದೇಶ ನುಸುಳುಕೋರ. ಹೆಸರು ಅಲಂ. ತಾನು 5,000 ರೂಪಾಯಿ ಹಣ ಕೊಟ್ಟು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದು ಅಂತ ಹೇಳ್ಕೊಂಡ. नाम क्या? अलाम है। कहाँ से है? वो बांग्लादेशी के सर। बांग्लादेश। कब आया बैंगलोर? हाँ? कितने महीने से यहाँ पर? वो 1 महीना हो गया सर। 1 महीना हो गया। कैसा है वहाँ से? वो बॉर्डर का आया सर। हाँ? वो बॉर्डर का वो कैसे बॉर्डर क्रॉस किया? 4-5 हज़ार दिया तो क्रॉस कर दिया। किसको? वो आदमी के मालूम नहीं सर। ಈತನ ಹೆಸರು ಮೊಹಮ್ಮದ್ ಹಫೀಜುಲ್ಲಾ. ಬಾಂಗ್ಲಾದೇಶದ ಕುಲ್ನಾ ಜಿಲ್ಲೆಯಿಂದ ಬಂದಿದ್ದು ಅಂತ ಹೇಳ್ತಾನೆ. ನಾವು ಬಡವರು ಸಾರ್, ಕೆಲಸ ಮಾಡೋಕೆ ಬಂದಿದ್ದೀವಿ. ಸುಳ್ಳು ಹೇಳಿ ಉಪಯೋಗವಿಲ್ಲ. ಬಾಂಗ್ಲಾದೇಶದಿಂದಲೇ ಅಕ್ರಮವಾಗಿ ಹಣ ಕೊಟ್ಟು ಬಾರ್ಡರ್ ಅನ್ನ ಪಾಸ್ ಮಾಡಿ ಬಂದಿದ್ದು ಅಂತ ನಗ್ನಾಗ್ತಾನೆ ಹೇಳ್ಕೊಂಡ. नाम क्या है भाई आपका? मोहम्मद हफीजुल। कहाँ से आया? बांग्लादेश का सर।
झूठ बोल के आपसे कोई फायदा नहीं, हम गरीब आदमी है, शायद पेट की वजह से है, काम करके खाते सर, चोरी नहीं करते सर। बांग्लादेश में किधर? वो खुन्ना जिला। खुन्ना जिला। कैसे आए वहाँ से? वो हम तो लेके आता है ना दूसरे एक आदमी से, थोड़ा बहुत पैसा दे तो लेके आता सर। कितना पैसा? वो 5-6 हज़ार लेता है एक पर्सन का? हाँ। हाँ। वो किसको देता है? वो मालूम नहीं किसको देता नहीं देता, हमारे को मालूम कैसे, जैसे आप पूछे हम सच बता दिए आपको। ಒಂದ್ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಂದ್ರೆ ಅದೆಷ್ಟೋ ಕಾನೂನು ಪ್ರಕ್ರಿಯೆಗಳು ಇರ್ತವೆ. ಆದ್ರೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರೋರು ಮಾತ್ರ ಈ ಎಲ್ಲ ಕಾನೂನನ್ನ ಉಲ್ಲಂಘನೆ ಮಾಡಿ ಅಕ್ರಮವಾಗಿ ಪ್ರವೇಶವನ್ನ ಮಾಡ್ತಾರೆ. ಈ ಬಗ್ಗೆ ಅವರನ್ನ ಪ್ರಶ್ನಿಸಿದ್ರೆ ಹಣ ಕೊಟ್ಟು ಬಂದಿದ್ದಾಗಿ ಹೇಳ್ತಾರೆ. ಇದೇ ನೋಡಿ ನಮ್ಮ ದೇಶದ ದುರಂತ. ಹಣ ಕೊಟ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಇದನ್ನ ಕಂಟ್ರೋಲ್ ಮಾಡದೆ ಇದ್ದಿದ್ದಲ್ಲೇ ಮುಂದಿನ ದಿನಗಳಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲೇ ಅಕ್ರಮ ಬಾಂಗ್ಲಾದೇಶ ನುಸುಳುಕೋರರ ಸಂಖ್ಯೆಗೆ ಹೆಚ್ಚಾಗಿರುತ್ತೆ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾದೇಶ ನುಸುಳುಕೋರರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇದೇ ರೀತಿ ಮುಂದುವರೆದಲ್ಲಿ ಮುಂದೊಂದು ದಿನ ರಾಜ್ಯದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶ ನುಸುಳುಕೋರರೇ ಹೆಚ್ಚಾಗಿರ್ತಾರೆ. ಇದಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಸರ್ಕಾರದ ಸಂಬಂಧಪಟ್ಟಂತಹ ಇಲಾಖೆಗಳು ಸೂಕ್ತ ರೀತಿಯ ಕ್ರಮವನ್ನು ಜರುಗಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆಗೆ ಸುನಿಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೇಳ್ತಿರೋಂಥ ಮಾತು ಒಂದೇ, ಬಾಂಗ್ಲಾದೇಶದಿಂದ ಅಕ್ರಮ ವಲಸಿಗರು ಬರ್ತಾ ಇದ್ದಾರೆ. ಇದನ್ನು ಇಷ್ಟು ಸಿಂಪಲ್ ಆಗಿ ತಗೋಬೇಡಿ. ನಮಗೆ ನೇಪಾಳಕ್ಕೆ ಹೋಗೋದಕ್ಕೆ ವೀಸಾ ಅಗತ್ಯ ಇಲ್ಲ, ಪಾಸ್ಪೋರ್ಟ್ ಇದ್ದರೆ ಸಾಕು. ಆದರೆ ಇಲ್ಲಿ ಪಾಸ್ಪೋರ್ಟು ಬೇಕು, ವೀಸಾನು ಬೇಕು. ಆದರೂ ಕೂಡ ಇವರೆಲ್ಲ ಹೆಂಗೆ ಬರ್ತಾರೆ? ಬಾಂಗ್ಲಾದೇಶದವರಲ್ವ ಅಂತ ಅಂದ್ಕೋಬೇಡಿ, ಅದು ಪಾಕಿಸ್ತಾನದ ಮೂಲಕನೂ ಬಂದಿರಬಹುದು. ನಾಳೆ ಇದು ಆಂತರಿಕ ಭದ್ರತೆಗೆ ದೊಡ್ಡ ಗಂಡಾಂತರವಾಗುವ ಎಲ್ಲ ಸಾಧ್ಯತೆಗಳಿವೆ. ಕೇವಲ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದ ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಕೂತಿದ್ದರ ಬಗ್ಗೆ ಮಾತಾಡಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸೈನಿಕರಿರ್ತಾರೆ, ನಿವೃತ್ತ ಸೈನಿಕರಿರ್ತಾರೆ, ಪೊಲೀಸ್ ಅಧಿಕಾರಿಗಳಿರ್ತಾರೆ, ನಿವೃತ್ತ ಪೊಲೀಸ್ ಅಧಿಕಾರಿಗಳಿರ್ತಾರೆ. ಇದರಿಂದ ಆಗಬಹುದಾದ ತೊಂದರೆಗಳ ಬಗ್ಗೆ ಹೇಳಬೇಕಾಗತ್ತೆ. ನಮ್ಮ ಜವಾಬ್ದಾರಿ ಇದು. ರಿಪಬ್ಲಿಕ್ ಕನ್ನಡ ಇದನ್ನು ನಿರಂತರವಾಗಿ ವರದಿ ಮಾಡುತ್ತೆ. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಎಚ್ಚರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಯಾಕೆಂದರೆ ನಮಗೆ ದೇಶ ಮೊದಲು. ಕರ್ನಾಟಕದ ವಿಚಾರ ಬಂದಾಗ ಕರ್ನಾಟಕ ಮೊದಲು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.